ಹಲವಾರು ರೀತಿಯಲ್ಲಿ ಎಲ್ಲ ಕಾರ್ಯಕ್ರಮಗಳಲ್ಲಿ ಮತ್ತು ಹೆಚ್ಚು ಎಲ್ಲರ ಜೊತೆಯಲ್ಲಿ ಸೇರಿಕೊಂಡು ಎಲ್ಲ ಒಂದು ಯಾವ್ಯಾವ ಸಜೆಷನ್ಸ್ ಕೊಡಬೇಕು ಅಥವಾ ಯಾವುದೇ ಒಂದು ರಿನ್ಯೂವಲ್ಸ್ ಇರ್ಬೋದು, ಪ್ರತಿಯೊಂದರಲ್ಲೂ ನಮಗೆ ಸಹಕಾರ ನೀಡಿ ಗೈಡೆನ್ಸ್ನ ಕೊಟ್ಟು ಮತ್ತು ನಾವು ಬೀಳ್ಕೊಡುಗೆ ಸಮಾರಂಭವನ್ನು ಇಟ್ಕೊಂಡಿದ್ದೀವಿ. ಕಾರಣಾಂತರಗಳಿಂದ ಅವರ ಬೇರೆ ಕಡೆ ಹೋಗಿರೋದ್ರಿಂದ ಈ ಬೀಳ್ಕೊಡುಗೆ ಸಮಾರಂಭನ ಇಟ್ಕೊಂಡಿದ್ದೀವಿ. ನಮ್ಮ ಪ್ರೈವೇಟ್ ಸ್ಕೂಲ್ ಅಸೋಸಿಯೇಷನ್ ಆದರೆ ಇನ್ನೂ ಒಂದು ಅಷ್ಟು ದಿವಸ ಇದ್ದಿದ್ರೆ ಚೆನ್ನಾಗಿರೋದು ಅನ್ನೋದ್ರ ಜೊತೆಗೆ ಅಧಿಕಾರಿಗಳು ಬರ್ತಾರೆ, ಅವರ ಒಂದು ಕಾರ್ಯ ವೈಖರಿಯನ್ನು ಕಾರ್ಯದ ಜೊತೆಗೆ ಒತ್ತಡಗಳು ಇನ್ನೊಂದು ಮತ್ತೊಂದೆಲ್ಲ ಇರ್ತದೆ, ಅದರ ಜೊತೆಗೆ ಸ್ವತಂತ್ರವಾಗಿ ಅವರು ಕಾರ್ಯವನ್ನು ನಿರ್ವಹಿಸಿದ್ದಾರೆ ಅಂತ ಹೇಳ್ತಾ ಗಣನೀಯ ಅಂತಲೇ ಅಂತ ಹೇಳ್ಬೋದು. ಅವರಿಗಿನ್ನ ಈ ಹಂತದಲ್ಲಿ ವರ್ಗಾವಣೆ ಆಗಬಾರ್ದಾಗಿತ್ತು. ಸೇವಾ ನಿಯಮಗಳಲ್ಲಿ 1 ವರ್ಷ 3 ವರ್ಷದ ಒಳಗಡೆ ಸೇವೆ ಇದ್ದರೆ ಸಾಮಾನ್ಯವಾಗಿ ವರ್ಗಾವಣೆಗೆ ಪರಿಗಣಿಸುವುದಿಲ್ಲ. ಸರ್ಕಾರ ಈಗ ಎಲೆಕ್ಷನ್ನು ಯಾವುದೋ ಒಂದು ನೆಪ ಹೇಳಿ ಅತ್ಯಂತ ಒಳ್ಳೆಯ ಸೇವೆ ಕೊಡುವಂಥ ಒಂದು ಸ್ಥಾನ, ಇದಕ್ಕಿಂತ ಹೆಚ್ಚಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಒಂದು ವ್ಯಾಪ್ತಿಗಿಂತ ಅಲ್ಲಿ ಪಠ್ಯಪುಸ್ತಕ ಏನು ಇಲಾಖೆ ಇದೆ ಆ ಇಲಾಖೆಯಲ್ಲಿ ಸೇವೆ ಮಾಡುವಂಥದ್ದು ಬಹಳ ಗುರುತರ ಉಂಟು. ಸೊ ಅಲ್ಲಿ ಬಹಳ ಅದೊಂಥರ ಸಲಹೆ ಥರದ ನೆರವು ಬೇಕು, ಆ ಥರ ನೆರವುಗಳು ಅಲ್ಲಿ ಸಿಗ್ತದೆ. ಸೊ ಹಾಗಾಗಿ ನಮಗೆಲ್ಲ ಇಲ್ಲಿ ನಮ್ಮ ತಾಲೂಕಿನಲ್ಲಿ ಅವರ ಯೋಗ್ಯತಾನುಸಾರ ಕೆಲಸ ಮಾಡಿದ್ದಾರೆ. ಯಾವುದೇ ಕೆಟ್ಟ ಒಂದು ಅಭಿಪ್ರಾಯಗಳು ಇಲ್ಲದಂತೆ ಕೆಲಸ ಮಾಡ್ಕೊಂಡಿದ್ದಾರೆ. ದೇವರಲ್ಲಿ ಮಾಡ್ತಾರೋ ಆ ಥರ ಹೋಗಲೇಬೇಕಾಗುತ್ತೆ, ಆ ಥರ ಅವ್ರು ಹೋಗಿದ್ದಾರೆ. ಆದರೆ ನಮ್ಮ ಮನಸ್ಸಲ್ಲಿ ಅವರು ಸದಾ ಇರ್ತಾರೆ ಅಂದ್ಬಿಟ್ಟು ನಾವು ಭಾವಿಸಿರ್ತೀವಿ. ಅವರು ಪ್ರತಿಯೊಂದು ವಿಚಾರಕ್ಕೆ ನಮ್ಮ ಖಾಸಗಿ ಶಾಲೆಯವ್ರಿಗೆ ಅದು ಈ ಟೈಮಲ್ಲಿ ಎಲ್ಲರಿಗೂ ಗೊತ್ತಿದೆ ಎಂಥ ಸಮಯ ಅಂದ್ಬಿಟ್ಟು ಕೆಲವರಿಗೆ ಗೊತ್ತಿದೆ, ನಮ್ಮ ಸಾರ್ ಅವ್ರಿಗೆಲ್ಲ ಗೊತ್ತಿದೆ. ಅಂತಹ ಸಮಯದಲ್ಲಿ ಕೂಡ ನಮ್ಮ ಖಾಸಗಿ ಶಾಲೆಯವ್ರಿಗೆ ಬಿಟ್ಟು ಕೊಟ್ಟಿಲ್ಲ. ಮುಂದೇನೂ ಅವ್ರ ಕೈಯಿಂದ ಏನಾಗುತ್ತೆ, ಇನ್ನೂ 1.5 ವರ್ಷ ಅವ್ರ ರಿಟೈರ್ಮೆಂಟ್ ಇದೆ, ಅವ್ರು ನಮಗೆ ಸಹಕರಿಸ್ತಾರೆ. ಎಲ್ಲಿದ್ರು ನಮಗೆ ಕೈ ಜೋಡಿಸ್ಕೊಂಡು ಹೋಗ್ತಾರೆ. ಎಲ್ಲೂ ದೂರ ಹೋಗಿಲ್ಲ. DSCRTಗೆ ನಮ್ಗೇನಾದರೂ ಬುಕ್ಸ್ ಬಂದಿಲ್ಲ. ಆಡಳಿತಾತ್ಮಕವಾಗಿರ್ತಕ್ಕಂಥ ವ್ಯವಸ್ಥೆ ಆ ರೀತಿ ಇರ್ತದೆ. ಇನ್ನೊಂದು ಸಾಹೇಬರು ನೀವು ಮುಂದೆ ಹೇಳಿದ್ರೆ ಇರ್ಬೋದು, ನಮ್ಮ ವ್ಯವಸ್ಥೆಯ ಬಗ್ಗೆ ನಮ್ಮ ಮಕ್ಕಳ ಮುಂದೆ ಅಂದ್ರೆ ನಮ್ಮ ಮಕ್ಕಳನ್ನ ನಾವು ಅವ್ರ ಮುಂದೆ ಹೊಗಳಿದಾಗ ಎಲ್ಲೋ ಒಂದ್ ಕಡೆ ಅವರ ಸಲಹೆ ಜಾಸ್ತಿ ಆಗತ್ತೆ ಅನ್ನೋ ಒಂದು ವಿಚಾರ ಆಗಿರಬಹುದೇನೋ. ಆದ್ರೆ ಬೇರೆ ಕಡೆ ಕಂಪೇರ್ ಮಾಡಿದಾಗ, ಬೇರೆ ತಾಲೂಕು ಕಂಪೇರ್ ಮಾಡಿದಾಗ ಶಿಡ್ಲಘಟ್ಟ ತಾಲೂಕು ಎಲ್ಲದರಲ್ಲೂ ಕೂಡ ಮುಂಚೂಣಿಯಲ್ಲಿರ್ತಕ್ಕಂಥದ್ದು ನನಗೆ ಬಹಳಷ್ಟು ಸಹಕಾರ ಇದೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಕಡೆ ಬೇರೆ ಕಡೆ ಕೂಡ ಹೇಳ್ಕೊಂಡಿದ್ದಾರೆ. ಈ ನಿಟ್ಟಿನಲ್ಲಿ ಅವರ ಸೇವೆಯನ್ನು ಪರಿಗಣಿಸಿ ನನ್ನ ಕೈಲಾದಷ್ಟು ಮಟ್ಟಿಗೆ ನನ್ನ ಸೇವೆಯನ್ನು ಮಾಡಿದ್ದೀನಿ. ಯಾವುದೇ ಕಾರಣಕ್ಕೂ ನನ್ನ ಸೇವೆಯನ್ನು ವ್ಯಕ್ತ ಮಾಡಿಲ್ಲ. ಮತ್ತು ನನ್ನ ಕೈಲಾದಷ್ಟು ಕಾನೂನು ಚೌಕಟ್ಟಲ್ಲಿ ಎಷ್ಟು ಕಾನೂನನ್ನು ಉಳಿಸಬೇಕು ಮತ್ತು ಆಡಳಿತ ಮಂಡಳಿಯನ್ನು ಉಳಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡಿ ಕಾನೂನು ಚೌಕಟ್ಟನ್ನು ನಾನು ಕೆಲಸವನ್ನು ಮಾಡಿದ್ದೀನಿ. ಕೆಲಸವನ್ನು ಮಾಡಿ ಕಾನೂನು ಚೌಕಟ್ಟಲ್ಲಿ ತಮಗೆಲ್ಲ ಸಹಕಾರ ಮಾಡಬೇಕಾದ್ರೆ ಕಾನೂನು ಚೌಕಟ್ಟು ಬಿಟ್ಟೋದ್ರೆ ನನಗೆ ತೊಂದರೆ, ಕಾನೂನು ಚೌಕಟ್ಟು ಬಿಟ್ಟೋದ್ರೆ ನಿಮಗೆ ತೊಂದರೆ. ಇಂಥ ಸನ್ನಿವೇಶದಲ್ಲಿ ನಾನು ಅನೇಕ ರೀತಿಯ ಸಲಹೆ ಸೂಚನೆ ಕೊಟ್ಟು ಅದರ ಮುಖಾಂತರವಾಗಿ ವ್ಯವಸ್ಥೆಯನ್ನು ಮಾಡಿ ನಿಮ್ಮ ಒಂದು ಸೇವೆಯನ್ನು ಮಾಡೋಕ್ಕೆ ನನಗೆ ಒಂದು ಅವಕಾಶ ಸಿಕ್ಕಿತ್ತು. ಅವಕಾಶವನ್ನು ಮಾಡಿಕೊಟ್ಟವ್ರಿಗೂ ಅಭಿನಂದನೆ ಹೇಳ್ತೀನಿ. ಆ ರೀತಿಯ ಘಟನಾವಳಿಗಳು ನನ್ನನ್ನು ಕಾಡಿದ್ವು. ಎಲ್ಲಕ್ಕೂ ನನ್ನ ಅನುಭವದ ಮುಖಾಂತರ ಎದುರಿಸಿದ್ದೀನಿ ಅಥವಾ ಫೇಸ್ ಮಾಡಿದ್ದೀನಿ. ಎಲ್ಲದರಲ್ಲೂ ಸಹ ಸಕ್ಸಸ್ಫುಲ್ ಆಗಿ ಬಂದಿದ್ದೀವಿ. ಯಾವುದೇ ರೀತಿಯ ಅಹಿತಕರ ಘಟನೆ ಇಲ್ಲದ ರೀತಿಯಲ್ಲಿ, ಯಾರಿಗೂ ನೋವು ಉಂಟಾಗದ ರೀತಿಯಲ್ಲಿ ನನ್ನ ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಮಾಡಿದ್ದೀನಿ.